ನಿರಿಂಕುರು ರೈಟ್ ಅಲ್ಲಿ ಮಹಾಪುರುಷರ ಕಥೆಗಳನ್ನು ಹೇಳಿದಾಗ ಮಕ್ಕಳಿಗೆ ಒಂದು ಪ್ರಯತ್ನ ಬಂದು ನಾವು ಅವರಿಗೆ ಆಗಬೇಕು, ಈ ಸಮಾಜಕ್ಕೆ, ನಮ್ಮ ಮನೆಗೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತ ಸಾಮಾನ್ಯವಾಗಿ ತನ್ನಿ ತಾನೇ ಅದು ಹೃದಯದಲ್ಲಿ ಬರುತ್ತೆ. ಭೂಮಂಡಲವನ್ನೇ ನಡಗಿಸೋ ಈ ಮಹಿಷಾಸುರನಿಗೆ ಒಂದು ಹೆಣ್ಣಿಂದ ಮರಣವೇ? ಅದು ಅಸಾಧ್ಯ. ನನಗೆ ಮರಣವೇ ಇಲ್ಲ.
ಈಗ ನಮ್ಮ ನೋಡಿದ್ರೆ ನಾವು ನಂದಗೋಕುಲ ಜಾಸ್ತಿ ಬರುತ್ತೆ ಈಗ ಎರಡು ಮಕ್ಕಳನ್ನು ನೋಡಿ ನಮ್ಮ ಹಿಂದೂ ಸಂಸ್ಕೃತಿ ಇನ್ನೂ ನಾವು ಈ ಊರಿಗೆ ಮಾಲೆ ಹಾಕಿಸಿದಾಗ ನಾನು ಒಬ್ಳೆ ನನ್ನ ನೋಡಿ ಎಲ್ಲಾರು ನಕ್ಕರು ಏನು ಈ ಅಮ್ಮ ಈ ತರ ಮಾಲೆ ಹಾಕಿಸ್ಕೊಂಡವ್ರಿ ಅಂತ. ಎರಡನೇ ಸರಿ ಹೋದಾಗ 3 ಜನ ಆದ್ರು. ಆಮೇಲೆ ಶಕ್ತಿಗಳು ನನಗೆ ಜಾಸ್ತಿ ಎತ್ತಿದ್ರು. 2% ಜನ ನಾನು ಕರ್ಕೊಂಡು ನಾನು ಹೋಗ್ತಾ ಇದ್ರೆ ನನ್ನ ಹತ್ರ ದುಡ್ಡಿಸ್ಕೊಳ್ಳೋ ತನಕ ಶಕ್ತಿಗಳು ಚೆನ್ನಾಗಿರೋದು. ನನ್ನ ಧರ್ಮ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀನಿ, ನಾನು ಮಾಡಬೇಕು ನನ್ನ ಕಷ್ಟ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ನಾನು ಏನು ಸಾಧನೆ ಮಾಡಿಲ್ಲ. ಇಷ್ಟು ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಾನು ಹುಟ್ಟಿದ್ದು ಹಬ್ಬಕ್ಕೆ ಗ್ರಾಮದಲ್ಲಿ ರಾಜಪ್ಪನವರ ಮಗ ಆರ್ಲಿಂಗಯ್ಯ ಅದು ಪುಷಾಮಯ್ಯ ಅಂತೆ. ನಾವು ತಾನೇ ಬಹಳ ಕಷ್ಟದಿಂದ ಜೀವನ ಮಾಡ್ಕೊಂಡಿದ್ದೀವಿ. ಈ ದೇವಸ್ಥಾನ ಮಾಡಬೇಕಾದ್ರೆ ಒಂದು ಮರ ಮೇಲ್ಗಡೆ ಒಂದು ಮರ ಹುಟ್ಟಿ ಆ ಮರದ ಬೇರು ಕಲ್ಲಿನ ಚಪ್ಪಡಿ ಒಳಗಡೆ ಸೇರಿ ಚಪ್ಪಡಿ ವಿಭಾಗ ಆಗಿ ದೇವಸ್ಥಾನ ಶಿಥಿಲವಾಗಿ ಆಗಿಬಿಟ್ಟಿತ್ತು. ಆಗ ನಮ್ಮ ಪಕ್ಕದಂಥ MLA ಅವರಾಗಿದ್ದರು ಇಟ್ಕೊಂಡವರು, ಅವ್ರನ್ನ ಕರೆಸಿ ನಾನು ದೇವಸ್ಥಾನ ಈ ಥರ ಶಿಥಿಲವಾಗಿಬಿಟ್ಟದೆ, ಅದನ್ನು ರಿಪೇರಿ ಮಾಡಿಸ್ಬೇಕು, ಕರಡ ಮಾಡಿಸ್ಬೇಕು ಅಂತೇಳಿ ಕೇಳಿಕೊಂಡೆ. ಆವಾಗ ಅವರು ಹೇಳಿದ್ರು, ಇಲ್ಲಿ ನಾನು ಬರ್ತೀನಪ್ಪ ಭಾನುವಾರ ದಿವಸ ದೇವಸ್ಥಾನದ ಹತ್ರ ಇರಿ ಅಂತ ಹೇಳಿದ್ರು. ಆ ದೇವಸ್ಥಾನದ ಹತ್ರ ನಾನಿದ್ದೆ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸರ್ವೇ